ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆದಮೇಲೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಅನ್ನೋಕ್ಕಿಂತಲೂ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇದ್ದಾವೆ. ಮಂತ್ರಿಗಳು ಇವರ ಧ್ವನಿಗೆ, ಇವರ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಕೆಲವು ಕಡೆ ಉಸ್ತುವಾರಿ ಮಿನಿಸ್ಟರಪ್ಪ ಅಂತ ಹೇಗೆಂದರೆ ಒಬ್ಬ ಯಜಮಾನ ನಾವು ಕೈಯಲ್ಲಿ ಕೆಲಸ ಮಾಡುವವರು ಅಂತ ಭಾವ ಬರುವಂಗೆ ನಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಯಾರು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರಾ ಅನ್ನೋದು ಕಡೆಗೆ ಲಿಖಿತವಾಗಿ ಬರೆದು ಕೊಡ್ರಪ್ಪ ಇದನ್ನು ಅನ್ನುವಂಥ ಮಾತನ್ನು ಇವತ್ತು ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ ಆ ಎಲ್ಲ ಶಾಸಕರಿಗೆ. ಹೀಗಾಗಿ ಈ ಎಲ್ಲ ಒಂದು ಮಗ್ಗಲ ಚರ್ಚೆಯನ್ನು ತೋರಿಸ್ತಾ ಇದೆಯಪ್ಪ ಅಂತಂದ್ರೆ ನಿಧಾನಕ್ಕೆ BJPಯಲ್ಲಿಯ ಮುಖ್ಯಮಂತ್ರಿ ಕುರ್ಚಿಯ ಕಾಂಪಿಟೇಷನ್ ಕಡಿಮೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಒಬ್ಬರೇ ಮುಂದಿನ 2.5 ವರ್ಷದಿಂದ 5 ವರ್ಷ ಆಡಳಿತ ಮಾಡುವವರು ಅನ್ನುವಂಥ ಒಂದು ಗಟ್ಟಿ ಧ್ವನಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಅಷ್ಟೇ, ಇತ್ತೀಚೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯರ ಬಗ್ಗೆ ಭಾಳ ಮೃದು ಮತ್ತು ಗಟ್ಟಿ ಮಾತುಗಳನ್ನ ಆಡಿದ್ದಾರೆ. ಇಲ್ಲ, ಅವ್ರಲ್ಲಿ ಅಂಥ ಶಕ್ತಿ ಅದ, ಒಬ್ಬ ನಾಯಕರಿದ್ದಾರೆ, ಈ ರಾಜ್ಯದ್ದು ರಾಷ್ಟ್ರಮಟ್ಟದ ನಾಯಕರಿದ್ದಾರೆ, OBC ನೆಲೆಗಟ್ಟಿನೆಲ್ಲ ಅವರ ಮುಖ್ಯಮಂತ್ರಿ ಪದವಿಯನ್ನು ಬದಲಾಯಿಸುವಂಥ ಮಾತು ಅಲ್ಲೇನಿಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳೋದ್ರಿಂದಾಗಿ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂತಂದ್ರೆ, ಈಗ ಇದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ DK ಶಿವಕುಮಾರ್ ಅವರ ಬೆಂಬಲಿಗರನ್ನು ಹಿನ್ನೆಲೆಯಲ್ಲ, ಮೋಸ್ಟ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಇನ್ನಷ್ಟಕ್ಕಷ್ಟೇ ಆಗ್ತಾ ನಡೆದ. DK ಶಿ ಅವರು ಸಹಿತ ಅದು ಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಬೇಕಾದವ್ರು ಬೇಕಾದಂಗೆ ಹೇಳಿ ಗೋಧಿ